ಗ್ರಾಮದ ಅಂಚಿನಲ್ಲಿ ರಾಮಣ್ಣ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನಿಗೆ 2 ಎಕರೆ ಒಣಭೂಮಿ ಮಾತ್ರ ಇತ್ತು. ಮಳೆಯೇ ಅವನ ಜೀವನದ ಏಕೈಕ ಆಶೆ. ಮಳೆ ಬಂದರೆ ಅನ್ನ, ಬರದಿದ್ದರೆ ಸಾಲ. ಪ್ರತಿದಿನ ಬೆಳಗಿನ ಜಾವ ಎದ್ದು ಹಳೆಯ ನೇಗಿಲು ಮತ್ತು 2 ಎಮ್ಮೆಗಳನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗಿ ದುಡಿತ ಮಾಡುತ್ತಿದ್ದ. ಹಣ ಕಡಿಮೆ ಇದ್ದರೂ ಅವನ ಮನಸ್ಸು ಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ತುಂಬಿತ್ತು. ಒಂದು ವರ್ಷ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿತು. ಬೆಳೆ ಬೆಳೆಯಲೇ ಇಲ್ಲ. ಮನೆಯಲ್ಲಿದ್ದ ಸ್ವಲ್ಪ ಧಾನ್ಯವೂ ಮುಗಿಯಿತು. ಕುಟುಂಬದ ಹಸಿವು ನೋಡಿ ರಾಮಣ್ಣ ಪಟ್ಟಣದ ಸಾಹುಕಾರನ ಬಳಿ ಸಾಲಕ್ಕಾಗಿ ಹೋದ. ಸಾಹುಕಾರ ಕಠಿಣ ಷರತ್ತು ಹಾಕಿ ಸಾಲ ನೀಡಿದ. ಮನಸ್ಸಿಗೆ ನೋವಾದರೂ ಕುಟುಂಬದ ಬದುಕಿಗಾಗಿ ರಾಮಣ್ಣ ಒಪ್ಪಿಕೊಂಡ. ಆದರೂ ರಾಮಣ್ಣ ಹತಾಶನಾಗಲಿಲ್ಲ. ಮುಂದಿನ ವರ್ಷ ಉತ್ತಮ ಮಳೆಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತೆ ಹೊಲವನ್ನು ಶ್ರಮದಿಂದ ಸಿದ್ಧಪಡಿಸಿದ. ಅವನು ಜಮೀನಿನಲ್ಲಿ ಹೊಸ ವಿಧಾನಗಳನ್ನು ಪ್ರಯತ್ನಿಸಿದ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಫಲ ಪಡೆಯಲು ಯತ್ನಿಸಿದ. ಅದೃಷ್ಟವಶಾತ್ ಆ ವರ್ಷ ಉತ್ತಮ ಮಳೆ ಬಂತು. ಬೆಳೆ ಚೆನ್ನಾಗಿ ಬೆಳೆಯಿತು. ರಾಮಣ್ಣನ ಹೊಲ ಹಸಿರಿನಿಂದ ತುಂಬಿತು. ಬೆಳೆ ಮಾರಾಟದಿಂದ ಬಂದ ಹಣದಿಂದ ಅವನು ಸಾಲ ತೀರಿಸಿದ. ಕುಟುಂಬಕ್ಕೆ ನೆಮ್ಮದಿ ದೊರೆಯಿತು. ಕಷ್ಟದ ದಿನಗಳು ಅವನಿಗೆ ಶ್ರಮ, ಸಹನೆ ಮತ್ತು ಭರವಸೆಯ ಮಹತ್ವವನ್ನು ಕಲಿಸಿತು. ನೀತಿ: ಶ್ರಮ ಮತ್ತು ಸಹನೆ ಇದ್ದರೆ ಬಡತನವು ಸೋಲುತ್ತದೆ.